ಸರ್ ನಮಸ್ತೆ. ಮುಂಬೈನಲ್ಲಿ ಕ್ಲೈಮೇಟ್ ವೀಕ್ ನಡೀತಾ ಇದೆ. ಅದರಲ್ಲಿ ಆಸರ್ ಸಂಸ್ಥೆ ಪರವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿದಿರಿ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ಬೋದಾ ಸರ್? ಮುಂಬೈ ಕ್ಲೈಮೇಟ್ ವೀಕು ನಮಗೊಂದು ಆಪರ್ಚುನಿಟಿ ಥರ ಬಂದಿದೆ. ನಾವು ಮಾಡ್ತಾ ಇರೋ ಕೆಲಸನ ಅಸರ್ ಮಾಡ್ತಾ ಇರೋ ಕೆಲಸ ಪಂಚಾಯತಿಗಳಲ್ಲಿ ಏನೇನಿದೆ ಅದನ್ನೆಲ್ಲ ನಾವಿಲ್ಲಿ ತಂದು ಜನರ ಜೊತೆ ಹಂಚ್ಕೊಂಡು, ಅದೇ ಥರ ಅವರು ಅವ್ರು ಮಾಡಿರೋ ಕೆಲಸಗಳು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಈ ಥರ ಕ್ರಾಸ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಬಂದಿದೆ ನಮಗೆ. ಅದೇ ರೀತಿ ಪಂಚಾಯತಿಗಳನ್ನ ಹೆಂಗೆ ನಾವು ಕ್ಲೈಮೇಟ್ ಚೇಂಜಲ್ಲಿ ಫ್ರಂಟಿಯರ್ ಆರ್ಗನೈಸೇಷನ್ಸ್ ಥರ ಹೆಂಗೆ ನೋಡ್ಬೋದು ಅನ್ನೋ ಒಂದು ನಮಗೆ ಪ್ರೆಸೆಂಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸರ್ಕಾರಗಳಿಂದ ಬೇರೆ ಬೇರೆ ಐಡಿಯಾಸ್ ತೊಗೊಂಡು ಬಂದಿರೋರು ಇದ್ದಾರೆ. ಸೊ ಅದನ್ನು ನಾವು ಹೆಂಗೆ ಮುಂದುವರ್ಸ್ಕೊಂಡು ಹೋಗೋದನ್ನು ನಾವು ಇಲ್ಲಿ ಕಲಿತಾ ಇದ್ದೀವಿ. ಥ್ಯಾಂಕ್ ಯು. ಮಾಡಿ ಸರ್. ನಮಸ್ಕಾರ ಸುದೀಪ್ ಅವರೇ. ಮುಂಬೈನಲ್ಲಿ ಕ್ಲೈಮೇಟ್ ವೀಕ್ ನಡೀತಾ ಇದೆ. ಇದರ ಈ ಒಂದು ಕಾರ್ಯಾಗಾರದಲ್ಲಿ ತಾವು ಕರ್ನಾಟಕವನ್ನು ಆಸರ್ ಸಂಸ್ಥೆಯನ್ನು ಪ್ರತಿನಿಧಿಸಿ ಬಂದಿದ್ದೀರಿ ನಿಮ್ಮ ತಂಡದೊಂದಿಗೆ. ಇಲ್ಲಿ ಏನೇ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಸರ್? ನಮಸ್ತೆ ಎಲ್ರಿಗೂ. ನಾವು ಕರ್ನಾಟಕದಲ್ಲಿ ವಿಷನ್ 100 ಒಂದು ಪ್ರೋಗ್ರಾಮನ್ನು 30 ಪಂಚಾಯತಿಗಳಲ್ಲಿ 100 ಗ್ರಾಮಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಪಂಚಾಯತಿಯವ್ರ ಜೊತೆ ಸೇರಿ CAC ಹವಾಮಾನ ಕ್ರಿಯಾ ಸಮಿತಿ ಅನ್ನೋ ಒಂದು ಸಿಟಿಸನ್ಸ್ ಪ್ಲ್ಯಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ CAC ನಮಗೆ ಹವಾಮಾನ ಕ್ರಿಯೆಗೆ ಪಂಚಾಯತಿ ಮಟ್ಟದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು, ಗ್ರೌಂಡ್ ಅಪ್ ಅಂತ ಇಂಗ್ಲೀಷಲ್ಲಿ ಏನಂತೀವೋ ಲೋಕಲ್ ಸೊಲ್ಯೂಷನ್ಸ್ ಏನು ಕ್ರಿಯೇಟ್ ಮಾಡಬೇಕು ಅಂತಿದೆಯೋ CAC ಮೂಲಕ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅದೇ ರೀತಿ ಇದನ್ನು ಫುಲ್ ಕರ್ನಾಟಕಕ್ಕೆ ಹೆಂಗೆ ಒಂದು ಗ್ರಾಮ ಸಭೆಯಲ್ಲಿ ಇದನ್ನು ನಾವು ತೊಗೊಂಡೋಗ್ಬೋದು, ಈ ಹವಾಮಾನ ಕ್ರಿಯೆ ಪ್ರಶ್ನೆಗಳೇನಿದೆ ಆ ಸೊಲ್ಯೂಷನ್ಸ್ಗೆ ಹೆಂಗೆ ನಾವು ಸೊಲ್ಯೂಷನ್ಸ್ ಕಂಡುಹಿಡಿಬೋದು ಅನ್ನೋ ಒಂದು ಇದರಲ್ಲಿ ನಾವು ಇರೋ ಗ್ರಾಮ ಸಭೆಗಳಿಗೆಲ್ಲ ನಾವು ಇದು ತೊಗೊಂಡೋಗಿ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ನಾವು 154 ಪಂಚಾಯತಿಗಳಲ್ಲಿ ಕೋಲಾರಲ್ಲಿ ನಾವು ಟ್ರೈ ಮಾಡಿದ್ದೀವಿ. ಕಾಪ್ ಅಂತ ಒಂದು ಮೀಟಿಂಗ್ ಮಾಡಿ, ಕಾನ್ಫರೆನ್ಸ್ ಆಫ್ ಪಂಚಾಯತ್ ಅಂತ. ಆ ಸಕ್ಸಸ್ನ ನಾವು ಇಲ್ಲಿ ಮುಂಬೈ ಕ್ಲೈಮೇಟ್ ವೀಕಲ್ಲಿ ನಾವು ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಅದೇ ರೀತಿ ಬೇರೆ ರಾಜ್ಯಗಳಿಂದ ನಮ್ಮ ಪಾರ್ಟ್ನರ್ಸ್ ಏನಿದ್ದಾರೋ ಅಸರ್ ಪಾರ್ಟ್ನರ್ಸು, ಅವರು ಕೂಡ ಅದೇ ಬೇರೆ ಕೆಲಸಗಳು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಅವ್ರೇನು ಮಾಡಿದಾರೋ ನಾವೇನು ಮಾಡಿದೀವೋ ಸೇರಿ ಹೆಂಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ಇಲ್ಲಿ ಬಂದು ಕಲಿಯಕ್ಕೆ ಬಂದಿದ್ದೀವಿ. ನಮ್ಮ ಕೆಲಸನ ನಾವಿಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಆಸರ್ ಸಂಸ್ಥೆ ಇಡೀ ದೇಶದಲ್ಲಿ ಈ ಹವಾಮಾನ ಬದಲಾವಣೆಯಿಂದ ಆಗ್ತಾ ತೊಂದರೆಗಳನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಅಂತೇಳಿ ನಮ್ಮ ವೀಕ್ಷಕರಿಗೆ ದಯಮಾಡಿ ಇದು ಕ್ಲೈಮೇಟ್ ಚೇಂಜ್ ಇರೋದು ನಮ್ಗೆಲ್ರೂ ಎಫೆಕ್ಟ್ ಆಗುತ್ತೆ. ಸೊ ಅಂದರೆ ಸೊಲ್ಯೂಷನ್ಸು ನಾವು ಎಲ್ಲರೂ ಮಾಡ್ಬೋದು. ಸೊ ಇದಕ್ಕೆ ನಾವು ಕ್ಲೈಮೇಟ್ ಚೇಂಜ್ ಇವಾಗ ನಾವು ಎಲ್ಲರೂ ವಿ ಆರ್ ಗೋಯಿಂಗ್ ಟು ಫೀಲ್ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಆ್ಯಂಡ್ ಏನು ಒಳ್ಳೇದಂದರೆ ನಾವು ಎಲ್ಲರೂ ಏನಾದರೂ ನಾವು ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಪಂಚಾಯತಿಂದ ಸ್ಟಾರ್ಟ್ ಮಾಡಿ ನಾವು ಆ್ಯಕ್ಷನ್ ಮಾಡ್ಬೋದು. ನೀರು ಬಗ್ಗೆ, ಟೆಂಪ್ರೇಚರ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಸೊಲ್ಯೂಷನ್ಸು ಇದೆ. ನಾವು ಅಂದರೆ ಒಟ್ಟಿಗೆ ಸೇರಿಸಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರಾಬ್ಲಮ್ ಆ್ಯಸ್ ಒನ್ ಹೋಲ್ ಆ್ಯಂಡ್ ಲುಕ್ ಎಟ್ ಸೊಲ್ಯೂಷನ್ಸ್ ಆಸ್ ಅ ಹೋಲ್. ಸೊ ಅಸರ್ ಈಸ್ ಟ್ರೈಂಗ್ ಟು ಬ್ರಿಂಗ್ ಟುಗೆದರ್ different kinds of organizations to come together and work together. And we feel the front lines of climate action is really from the panchayat levels. And so we are inviting panchayat leaders to come together, learn from each other, and we are also seeing panchayat leaders act on climate change. So we are looking at it as a ground up solution. And this conference of panchayats is actually a place of hope. And that is what ASAR is trying to do. Karnataka-nalli we are actually organizing conference of panchayats in many different places. Kolarnalli shuru madidvi, and interestingly Kolarnalli all the panchayat leaders came together and made a manifesto of what they want to see as change from a climate lens. Similarly, we are also going to other districts in the state and we are looking to make this a vision for climate action ground up in Karnataka. Vision 100 is what we are looking at for 100 districts to come together and talk about what they need to do. And we are beginning in Kolar, and we are very happy that leaders from Kolar are actually here at Mumbai Climate Week to talk about what is happening, not just for Karnataka, but also for India and the world.